ಮೆಂಬರ್ ಕ್ರಾಂತಿನೇ ಆಗಲ್ಲ. ಏನೇ ಆದ್ರೂ ಸ್ಮೂತಾಗಿ ಡಿಸೈಡ್ ಆಗುತ್ತೆ. ಹೇಳಿದ್ರಲ್ಲ, ಎಲ್ಲ ಮಂತ್ರಿಗಳು ರೀಶಫಲ್ಗೆ ಮುಖ್ಯಮಂತ್ರಿಗಳು ಪಕ್ಷ ಏನು ತೀರ್ಮಾನ ತಗೊಳ್ಳೋದಕ್ಕೆ ಅದಕ್ಕೆ ಒಪ್ಪಿಗೆ ಅನ್ನೋದು ಎಲ್ಲರೂ ಮಂತ್ರಿಗಳಿದ್ದಾರೆ. ಕ್ರಾಂತಿ ಆಗೋ ಪ್ರಶ್ನೆ ಬರಲ್ವಲ್ಲ. ನಾಯಕತ್ವ ಬದಲಾವಣೆ ಅವರಿಬ್ರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂದವ್ರೆ. ಅಲ್ಲಿಗೆ ಪ್ರಶ್ನೆ ಎಂತದ್ದು ಕ್ರಾಂತಿ? ಡಿ ಕೆ ಶಿವಕುಮಾರ್ ಇದಾರಲ್ಲ, ಡಿ ಕೆ ಶಿವಕುಮಾರು ಇಲ್ಲಿವರೆಗೆ ಪಕ್ಷದ ಅಧ್ಯಕ್ಷರಾಗಿ DCM ಆಗಿ ಬಹಳ ಪ್ರಮುಖವಾದ ಖಾತೆಯನ್ನು ಮಾಡ್ತಾರೆ. ಪಕ್ಷದ ಜವಾಬ್ದಾರಿನ ತುಂಬ ಜವಾಬ್ದಾರಿಯುತವಾಗಿ ತಗೊಂಡಿದ್ದಾರೆ. ಅದರಿಂದ ಅವರೇ 10 ಸಲ ಹೇಳಿದಾರಲ್ಲ, ನನಗೆ ನಮ್ಮ ಪಕ್ಷದ ಮೇಲೆ, ನಮ್ಮ ಪಕ್ಷದ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ, ಭರವಸೆ ಇದೆ ಅಂತ. ಹಾಗಾಗಿ ಆ ಪ್ರಶ್ನೆ ಉದ್ಭವ ಆಗಲ್ಲ. ಅವರು ನಾಯಕತ್ವದ ವಿಚಾರ ಏನೇ ಇದ್ರೂ ರಾಹುಲ್ ಗಾಂಧಿ, ಖರ್ಗೆ ಅವರು, ವೇಣುಗೋಪಾಲ್, ಸುರ್ಜೇವಾಲಾ ಮಧ್ಯದಲ್ಲಿ ತೀರ್ಮಾನ. ಒಬ್ಬೊಬ್ಬರದ್ದು ಒಂದೊಂದು ಇದಿರ್ತದೆ, ವೇ ಆಫ್ ಅಪ್ರೋಚ್ ಒಬ್ಬೊಬ್ಬರಿಗೆ. ಅವರು ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಗುರುಗಳ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅದನ್ನು ನಾವೆಂಗೆ ತಪ್ಪು ಅನ್ನೋದು, ನೀವೆಂಗೆ ಅಂತ ತಪ್ಪು ಅನ್ನೋದು? ಒಬ್ಬೊಬ್ಬರದ್ದು ಒಂದೊಂದು ಪ್ರೊಸೀಜರ್ನ ಮಾಡೋದ್ರಿಂದ ಅದ್ರ ಬಗ್ಗೆ ನಾವು ಇವ್ರದ್ದು ಈ ಪ್ರೊಸೀಜರ್, ಅವ್ರದ್ದು ಆ ಪ್ರೊಸೀಜರ್ ಅಂತ. ಮತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಇದಾರಲ್ಲ, ನೀವು ತಿಳ್ಕೊಂಡಿದ್ರೆ ತಪ್ಪು. 100ಕ್ಕೆ 100 ಅವರಿಬ್ರು ಹೊಂದಾಣಿಕೆ ಇದೆ. ಅನ್ಯೋನ್ಯವಾಗಿದೆ, ಹೊಂದಾಣಿಕೆ ಇದೆ, ಅನ್ಯೋನ್ಯವಾಗಿದೆ. ನಾನು ನೋಡಿದ್ದೀನಿ ಹತ್ತಿರದಿಂದ. ಯಾವುದೇ ಕ್ಯಾಬಿನೆಟಲ್ಲಿ ಯಾವುದೇ ವಿಚಾರ ಬಂದಾಗ ಇಲ್ಲಿವರೆಗೆ ಬೋರ್ಡ್ ಚೇರ್ಮನ್ ಕಾಂಟ್ರವರ್ಸಿ ಮಾಡ್ಕೊಂಡ್ರ, MLC ಕಾಂಟ್ರವರ್ಸಿ ಮಾಡ್ಕೊಂಡಿದಾರ? ಎಷ್ಟು ಅನ್ಯೋನ್ಯವಾಗಿ ಯಾರು ಪರನಾರ ಕೊಟ್ಟಿರಲಿ, ಯಾರು ಧ್ಯಾನ್ಯಾರ ಕೊಟ್ಟಿರಲಿ, ಭಾಳ ಅನ್ಯೋನ್ಯವಾಗಿ ಹೊರಗಡೆ ಬರ್ತಾರ.